ಪ್ರಜ್ವಲ್ ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಿಖಿತ್ ಹಾಗೂ ಚೇತನ್ ಅನ್ನ ಕರೆದೊಯ್ದು ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಶ್ರವಣಬೆಳಗೊಳದಲ್ಲಿ ಲಿಖಿತ್ ಅವರನ್ನ ಕರೆದೊಯ್ದು ಸ್ಪಾಟ್ ಮಹಜರ ಆಗ್ತಾ ಇರುವಂತದ್ದು. ಯಲಗುಂದದಲ್ಲಿ ಚೇತನ್ ಅವರನ್ನ ಕರೆದೊಯ್ದು ಮಹಜರನ್ನ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳಗ್ಗೆಯಿಂದಲೂ ಕೂಡ ಇಬ್ಬರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಪ್ರಜ್ವಲ್ ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ಗಳಿವು. ಮೊದಲು ಇಬ್ಬರ ಹೆಸರು ಕೇಳಿಬರುತ್ತೆ, ಕಾರ್ ಡ್ರೈವರ್ ಕಿರಣ್ ಕುಮಾರ್, ಅದಾದ್ಮೇಲೆ ದೇವರಾಜೇಗೌಡರ ಹೆಸರು ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಅವರೊಂದು ಆಡಿಯೋವನ್ನ ವೈರಲ್ ಮಾಡ್ತಾರೆ. ಎಲ್.ಎಂ. ಶಿವರಾಮೇಗೌಡ ಮತ್ತು ಡಿ.ಕೆ. ಶಿವಕುಮಾರ್ ಜೊತೆಗೆ ಮಾತನಾಡಿರುವಂತಹ ವಿಚಾರವನ್ನ ಪ್ರಸ್ತಾಪಿಸ್ತಾರೆ. ಅದಾದ ಮೇಲೆ ನಾಲ್ವರ ಹೆಸರು ಕೇಳಿಬರುತ್ತೆ, ಪುಟ್ಟಿ, ನವೀನ್ ಗೌಡ, ಕಾರ್ತಿಕ್, ಶ್ರೇಯಸ್ ಪಟೇಲ್ ಅಂತ ಹೇಳಿ. ಇವತ್ತು ಈ ಪ್ರಕರಣದಲ್ಲಿ ಮೇಜರ್ ಬೆಳವಣಿಗೆ ಚೇತನ್ ಮತ್ತು ಲಿಖಿತ್ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಇವರಿಬ್ರು ಕೂಡ ಬಿಜೆಪಿಯ ಕಾರ್ಯಕರ್ತರು, ಪ್ರೀತಮ್ ಗೌಡ್ರ ಅತ್ಯಂತ ಆಪ್ತರು ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಹಾಗಾಗಿಯೇ ಈ ಪೆನ್ ಡ್ರೈವ್ ಅನ್ನ ವೈರಲ್ ಮಾಡಿದ ಅಥವಾ ಹಂಚಿಕೆ ಮಾಡಿದಂತಹ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು, ರೋಚಕ ತಿರುವುಗಳನ್ನ ಪಡೆದುಕೊಳ್ತಾ ಇರುವಂತಹದ್ದು. ಚೇತನ್ ಮತ್ತೆ ಲಿಖಿತ್ನನ್ನ ಈಗ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ, ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸ್ಥಳ ಮಹಜರನ್ನ ಮಾಡ್ಲಿಕ್ಕೂ ಕೂಡ ಅವರನ್ನ ಕರೆದೊಯ್ದಿದ್ದಾರೆ ಅನ್ನುವಂತಹ ಮಾಹಿತಿ. ಬಟ್ ಈ ಪೆನ್ ಡ್ರೈವ್ ಸರ್ಕ್ಯುಲೇಟ್ ಆಗ್ಲಿಕ್ಕೆ, ಹಂಚಿಕೆ ಆಗ್ಲಿಕ್ಕೆ ಮೂಲ ಇರುವಂತಹದ್ದು ಕಾರ್ತಿಕ್, ಆತ ಕಾರ್ ಡ್ರೈವರ್. ಆತನನ್ನ ಯಾಕೆ ಇಲ್ಲಿವರೆಗೂ ಕೂಡ ವಶಕ್ಕೆ ಪಡೆದುಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನೋದು ಪ್ರಶ್ನೆ.